ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಎಜೆ ಸ್ಟಡಿ ಸರ್ಕಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಮಕ್ಕಳ ವಿಕಸನ ಮತ್ತು ಬೋಧನಾ ಶಾಸ್ತ್ರ ಅಂದರೆ CDPಯ 30 MCQsನ ನೋಡೋಣ. ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳಾಗಿರುತ್ತೆ. ಈಗಲೇ 2 ವೀಡಿಯೋಸ್ನ ನಾನು ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇದು 3ನೇ ವಿಡಿಯೋ ಆಗಿರುತ್ತೆ. ನೀವು ಯಾವುದೇ ಶಿಕ್ಷಕ ಅರ್ಹತಾ ಪರೀಕ್ಷೆ ಬರಿತಾ ಇದ್ದರೆ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗ್ಬೋದು. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಶ್ನೆ, ಎರಿಕ್ ಎರಿಕ್ಸನ್ ಅವರ ಪ್ರಕಾರ ನಂಬಿಕೆ ಮತ್ತು ಅಪನಂಬಿಕೆ ಟ್ರಸ್ಟ್ ವರ್ಸಸ್ ಮಿಸ್ಟ್ರಸ್ಟ್ ಯಾವ ಹಂತದಲ್ಲಿ ಕಂಡುಬರುತ್ತೆ? ಇದರ ಉತ್ತರ ಶೈಶವಾವಸ್ಥೆಯಲ್ಲಿ, ಇನ್ಫೆನ್ಸಿಯಲ್ಲಿ. ಇದು ಮಗು ಹುಟ್ಟಿದಾಗಿನಿಂದ 1.5 ವರ್ಷದವರೆಗೆ ಇರುವ ಮೊದಲ ಹಂತ ಆಗಿರುತ್ತೆ. ಇಲ್ಲಿ ನಾವು ಈ ಒಂದು ನಂಬಿಕೆ ಮತ್ತು ಅಪನಂಬಿಕೆಯ ಹಂತವನ್ನು ನೋಡ್ಬೋದು. ಎರಡನೇ ಪ್ರಶ್ನೆ, ಮಗುವಿನ ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವ ಬೀರುವ ಅತ್ಯಂತ ಪ್ರಮುಖ ಅಂಶ ಯಾವುದು? ಆಪ್ಷನ್ ಎ ಶಾಲೆಯ ಕಟ್ಟಡ, ಆಪ್ಷನ್ ಬಿ ಕುಟುಂಬದ ವಾತಾವರಣ, ಆಪ್ಷನ್ ಸಿ ಆಟದ ಮೈದಾನ, ಆಪ್ಷನ್ ಡಿ ಪಠ್ಯಪುಸ್ತಕಗಳು. ಇದರ ಉತ್ತರ ಆಪ್ಷನ್ ಬಿ ಆಗಿರುತ್ತೆ, ಕುಟುಂಬದ ವಾತಾವರಣ. ಮಗುವಿನ ಭಾವನಾತ್ಮಕ ಬೆಳವಣಿಗೆಗೆ ಸುಭದ್ರ ಕುಟುಂಬದ ಪರಿಸರ ಅಗತ್ಯವಾಗಿರುತ್ತೆ. ಮೂರನೇ ಪ್ರಶ್ನೆ, ಅಭಿಪ್ರೇರಣೆಯ ಮೋಟಿವೇಶನ್ ಚಕ್ರವು ಈ ಕೆಳಗಿನ ಯಾವುದರಿಂದ ಪ್ರಾರಂಭವಾಗುತ್ತೆ? ಇದರ ಉತ್ತರ ಆಪ್ಷನ್ ಸಿ ಆಗಿರುತ್ತೆ, ಅಗತ್ಯತೆ. ಅಗತ್ಯತೆ ಯಾವುದಾದ್ರೂ ಒಂದು ವಿಷಯದ ಕೊರತೆ ಅಥವಾ ಅಗತ್ಯ ಉಂಟಾದಾಗ ಪ್ರೇರಣೆ ಹುಟ್ಟುಕೊಳ್ಳುತ್ತೆ. ನಾಲ್ಕನೇ ಪ್ರಶ್ನೆ, ಬುದ್ಧಿಶಕ್ತಿಯ ದ್ವಿಕಾರ ಸಿದ್ಧಾಂತವನ್ನು 2 ಫ್ಯಾಕ್ಟರ್ ಥಿಯರಿ ಮಂಡಿಸಿದವರು ಯಾರು? ಇದರ ಉತ್ತರ ಆಪ್ಷನ್ ಸಿ, ಚಾರ್ಲ್ಸ್ ಸ್ಪಿನ್ನರ್ಮ್ಯಾನ್. ಚಾರ್ಲ್ಸ್ ಸ್ಪಿನ್ನರ್ಮ್ಯಾನ್ ಇವರು ಜಿ ಅಂದರೆ ಜನರಲ್ ಮತ್ತು ಎಸ್ ಅಂದರೆ ಸ್ಪೆಸಿಫಿಕ್ ಎಂಬ 2 ಅಂಶಗಳನ್ನು ತಿಳಿಸಿರ್ತಾರೆ. ಐದನೇ ಪ್ರಶ್ನೆ, ಐವಾನ್ ಪಾವ್ಲೋ ಅವರ ಕಲಿಕಾ ಸಿದ್ಧಾಂತವನ್ನು ಏನೆಂದು ಕರೆಯುತ್ತಾರೆ? ಇದರ ಉತ್ತರ ಆಪ್ಷನ್ ಬಿ ಆಗಿರುತ್ತೆ, ಸಾಂಪ್ರದಾಯಿಕ ಅನುಬಂಧನ ಅಥವಾ ಕ್ಲಾಸಿಕಲ್ ಕಂಡೀಷನಿಂಗ್. ಸಾಂಪ್ರದಾಯಿಕ ಅನುಬಂಧನ ಇವರು ನಾಯಿಯ ಮೇಲೆ ಪ್ರಯೋಗ ಮಾಡಿ ಲಾಲಾರಸ ಸ್ರವಿಕೆಯನ್ನು ಅಧ್ಯಯನ ಮಾಡಿದ್ದಾರೆ. ಆರನೇ ಪ್ರಶ್ನೆ, ಮೊರಾಟೋರಿಯಂ ಎಂಬ ಪದವು ಯಾವುದಕ್ಕೆ ಸಂಬಂಧಿಸಿದೆ? ಇದರ ಉತ್ತರ ಆಪ್ಷನ್ ಬಿ ಆಗಿರುತ್ತೆ, ಕಿಶೋರಾವಸ್ಥೆಯ ಗುರುತಿನ ಹುಡುಕಾಟ. ಹದಿಹರೆಯದವರು ತಮ್ಮ ವ್ಯಕ್ತಿತ್ವವನ್ನು ಕಂಡುಕೊಳ್ಳಲು ತೆಗೆದುಕೊಳ್ಳುವ ತಾತ್ಕಾಲಿಕ ವಿರಾಮ ಅಥವಾ ಹುಡುಕಾಟದ ಹಂತವಾಗಿರುತ್ತೆ ಇದು. ಏಳನೇ ಪ್ರಶ್ನೆ, ಕಲಿಕೆಯಲ್ಲಿ ಹಿಮ್ಮಾಯಿತಿ ಫೀಡ್ಬ್ಯಾಕ್ ಎಂದರೆ ಏನು? ಇದರ ಉತ್ತರ ಆಪ್ಷನ್ ಬಿ, ಕಲಿಕಾ ಪ್ರಗತಿಯ ಬಗ್ಗೆ ಮಾಹಿತಿಯನ್ನು ತಿಳಿಸುವುದು. ಇದು ಕಲಿಕೆಯನ್ನು ಉತ್ತಮಪಡಿಸಲು ಸಹಾಯ ಮಾಡುತ್ತೆ. ಎಂಟನೇ ಪ್ರಶ್ನೆ, ಥಾರ್ಂಡೈಕ್ ಅವರ ಪ್ರಕಾರ ಸನ್ನದ್ಧತಾ ನಿಯಮ ಲಾ ಆಫ್ ರೆಡಿನೆಸ್ ಯಾವುದಕ್ಕೆ ಒತ್ತು ನೀಡುತ್ತೆ? ಇದರ ಉತ್ತರ ಆಪ್ಷನ್ ಬಿ ಆಗಿರುತ್ತೆ, ಕಲಿಕೆಗೆ ಮಗು ಮಾನಸಿಕವಾಗಿ ತಯಾರಾಗಿರುವುದಕ್ಕೆ. ಮಗು ಕಲಿಯಲು ಸಿದ್ಧವಿಲ್ಲದಿದ್ದರೆ ಕಲಿಕೆ ಪರಿಣಾಮಕಾರಿಯಾಗಿ ಇರೋದಿಲ್ಲ. ಒಂಬತ್ತನೇ ಪ್ರಶ್ನೆ, ವಿಕಾಸವು ಡೆವಲಪ್ಮೆಂಟ್ ಒಂದು. ಇದರ ಉತ್ತರ ಆಪ್ಷನ್ ಬಿ, ನಿರಂತರ ಪ್ರಕ್ರಿಯೆ. ವಿಕಾಸವು ಗರ್ಭಾವಸ್ಥೆಯಿಂದ ಚಿತೆಯವರೆಗೆ ಊಮ್ ಟು ಟೂಮ್ ನಿರಂತರವಾಗಿ ನಡೆಯುವ ಒಂದು ಪ್ರಕ್ರಿಯೆ ಆಗಿರುತ್ತೆ. ಹತ್ತನೇ ಪ್ರಶ್ನೆ, ಮಗುವಿನ ಬೆಳವಣಿಗೆ ಗ್ರೋತ್ ಎಂದರೆ? ಇದರ ಉತ್ತರ ಆಪ್ಷನ್ ಬಿ ಆಗಿರುತ್ತೆ, ಶಾರೀರಿಕ ಮತ್ತು ಗಾತ್ರದ ಬದಲಾವಣೆ. ಇದನ್ನು ಅಳಿಬಹುದು. ಇದಕ್ಕೆ ಉದಾಹರಣೆ ಹೈಟ್ ಮತ್ತು ವೆಯ್ಟ್. 11ನೇ ಪ್ರಶ್ನೆ, ಆಲ್ಬರ್ಟ್ ಬಂಡೂರಾ ಅವರ ಪ್ರಕಾರ ಕಲಿಕೆಯು ಯಾವುದರ ಮೂಲಕ ಸಂಭವಿಸುತ್ತೆ? ಇದರ ಉತ್ತರ ಆಪ್ಷನ್ ಬಿ ಆಗಿರುತ್ತೆ, ಅನುಕರಣೆ ಮತ್ತು ವೀಕ್ಷಣೆ, ಇಮಿಟೇಷನ್ ಆ್ಯಂಡ್ ಅಬ್ಸರ್ವೇಷನ್. ಮಕ್ಕಳು ಹಿರಿಯರನ್ನು ನೋಡಿ ಕಲಿಯೋದಕ್ಕೆ ನಾವು ಇಮಿಟೇಷನ್ ಅಥವಾ ಅಬ್ಸರ್ವೇಷನ್ ಅಂತ ಹೇಳ್ತೀವಿ. 12ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಉತ್ತಮ ಕಲಿಕಾ ವಾತಾವರಣದ ಲಕ್ಷಣವಲ್ಲ? ಇದರ ಉತ್ತರ ಆಪ್ಷನ್ ಬಿ ಆಗಿರುತ್ತೆ, ಮಕ್ಕಳನ್ನು ಸದಾ ಭಯದಲ್ಲಿಡುವುದು. ಮಕ್ಕಳನ್ನು ಭಯದಲ್ಲಿಡೋದ್ರಿಂದ ಅವರ ಕಲಿಕೆಗೆ ಅಡ್ಡಿಯಾಗುತ್ತೆ. ನಾವು ಅವರಿಗೆ ಒಂದು ಸುರಕ್ಷಿತ ವಾತಾವರಣವನ್ನು ಕಲ್ಪಿಸಿಕೊಡಬೇಕಾಗುತ್ತೆ. ಇದು ಅವರ ಕಲಿಕೆಗೆ ಸಹಾಯ ಮಾಡುತ್ತೆ. 13ನೇ ಪ್ರಶ್ನೆ, ಸಂವೇದನಾ ಗ್ರಾಹಕಗಳು ಸೆನ್ಸ್ ಆರ್ಗನ್ಸ್ ಕಲಿಕೆಯಲ್ಲಿ ಏನು ಮಾಡುತ್ತೆ? ಇದರ ಉತ್ತರ ಆಪ್ಷನ್ ಬಿ ಆಗಿರುತ್ತೆ, ಮಾಹಿತಿಯನ್ನು ಸಂಗ್ರಹಿಸಿ ಮೆದುಳಿಗೆ ಕಳಿಸಿಕೊಡುತ್ತೆ. ಇವು ಕಲಿಕೆಯ ಹೆಬ್ಬಾಗಿಲುಗಳಾಗಿರುತ್ತೆ. 14ನೇ ಪ್ರಶ್ನೆ, ಗಣಿತ ಬೋಧನೆಯಲ್ಲಿ ಅಬ್ಯಾಕಸ್ ಅನ್ನು ಯಾವುದಕ್ಕೆ ಬಳಸಲಾಗುತ್ತೆ? ಇದರ ಉತ್ತರ ಆಪ್ಷನ್ ಬಿ, ಸ್ಥಾನ ಬೆಲೆ ಮತ್ತು ಎಣಿಕೆಯನ್ನು ಕಲಿಸಿಕೊಡಲು. 15ನೇ ಪ್ರಶ್ನೆ, ಸೃಜನಾತ್ಮಕತೆಯನ್ನು ಕ್ರಿಯೇಟಿವಿಟಿ ಹೆಚ್ಚಿಸಲು ಶಿಕ್ಷಕರು ಯಾವ ವಿಧಾನ ಬಳಸಬೇಕು? ಇದರ ಉತ್ತರ ಆಪ್ಷನ್ ಬಿ, ಮೆದುಳು ಮಂಥನ ಬ್ರೈನ್ ಸ್ಟಾರ್ಮಿಂಗ್. ಇದು ಮಕ್ಕಳಲ್ಲಿ ಹೊಸ ಆಲೋಚನೆಗಳನ್ನು ಹೊರಹಾಕಲು ಪ್ರೇರೇಪಿಸುತ್ತೆ. 16ನೇ ಪ್ರಶ್ನೆ, ಕಿಂಡರ್ ಗಾರ್ಟನ್ ಎಂದರೆ?
ಇದ್ರ ಉತ್ತರ ಆಪ್ಷನ್ ಬಿ ಮಕ್ಕಳ ತೋಟ. ಇದನ್ನು ಫ್ರೋಬೆಲ್ ಅವರು ನಾಮಕರಣ ಮಾಡಿರ್ತಾರೆ. 17ನೇ ಪ್ರಶ್ನೆ, ಸೂಕ್ಷ್ಮ ಸ್ನಾಯು ಕೌಶಲ್ಯಕ್ಕೆ ಫೈನ್ ಮೋಟಾರ್ ಸ್ಕಿಲ್ ಉದಾಹರಣೆ ಯಾವುದು? ಇದ್ರ ಉತ್ತರ ಆಪ್ಷನ್ ಸಿ ಮಣಿಗಳನ್ನು ಪೋಣಿಸುವುದು ಅಥವಾ ಬರೆಯಲು. ಇದು ಸಣ್ಣ ಸ್ನಾಯುಗಳ ಬಳಕೆಯನ್ನು ಒಳಗೊಂಡಿರುತ್ತೆ. 18ನೇ ಪ್ರಶ್ನೆ, ಕಲಿಕೆಯಲ್ಲಿ ಕುತೂಹಲವು ಕ್ಯೂರಿಯಾಸಿಟಿ ಎಂತಹ ಪ್ರೇರಣೆ? ಇದ್ರ ಉತ್ತರ ಆಪ್ಷನ್ ಬಿ ಆಗಿರುತ್ತೆ ಆಂತರಿಕ ಪ್ರೇರಣೆ. ಇದು ಮಗುವಿನ ಒಳಗಿನಿಂದಲೇ ಮೂಡಿಬರುತ್ತೆ. 19ನೇ ಪ್ರಶ್ನೆ, ಸ್ಮೃತಿಯ ಮೆಮೊರಿಯ ಮೊದಲ ಹಂತ ಯಾವುದು? ಇದ್ರ ಉತ್ತರ ಆಪ್ಷನ್ ಸಿ ಆಗಿರುತ್ತೆ ಸಂಕೇತೀಕರಣ ಅಥವಾ ಕಲಿಕೆ, ಎನ್ಕೋಡಿಂಗ್ ಆರ್ ಲರ್ನಿಂಗ್. 20ನೇ ಪ್ರಶ್ನೆ, ಶಿಕ್ಷಕ ಕೇಂದ್ರಿತ ಬೋಧನೆಯಲ್ಲಿ ಯಾರು ಸಕ್ರಿಯರಾಗಿರುತ್ತಾರೆ? ಇದ್ರ ಉತ್ತರ ಆಪ್ಷನ್ ಬಿ ಆಗಿರುತ್ತೆ ಶಿಕ್ಷಕ. ಆಧುನಿಕ ಶಿಕ್ಷಣವು ಮಗು ಕೇಂದ್ರಿತ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡುತ್ತೆ. 21ನೇ ಪ್ರಶ್ನೆ, ಗ್ರಾಫೋಫೋನಿಕ್ ಜ್ಞಾನ ಯಾವುದಕ್ಕೆ ಸಂಬಂಧಿಸಿದೆ? ಇದ್ರ ಉತ್ತರ ಆಪ್ಷನ್ ಬಿ ಆಗಿರುತ್ತೆ ಭಾಷೆ ಮತ್ತು ಓದುವುದು. ಇದು ಅಕ್ಷರ ಮತ್ತು ಶಬ್ದಗಳ ನಡುವಿನ ಸಂಬಂಧವನ್ನು ತಿಳಿಸುತ್ತೆ. 22ನೇ ಪ್ರಶ್ನೆ, ಚಲನಶೀಲ ಬುದ್ಧಿಶಕ್ತಿ ಬಾಡಿಲಿ ಕೈನೆಸ್ಥೆಟಿಕ್ ಇಂಟೆಲಿಜೆನ್ಸ್ ಯಾರಲ್ಲಿ ಹೆಚ್ಚಿರುತ್ತೆ? ಇದ್ರ ಉತ್ತರ ಆಪ್ಷನ್ ಬಿ ಆಗಿರುತ್ತೆ ಕ್ರೀಡಾಪಟುಗಳು ಮತ್ತು ನೃತ್ಯಗಾರರು. ತಮ್ಮ ದೇಹದ ಚಲನೆಯ ಮೇಲೆ ನಿಯಂತ್ರಣ ಹೊಂದಿರುವವರಲ್ಲಿ ಇದು ಹೆಚ್ಚಾಗಿ ಕಂಡುಬರುತ್ತೆ. 23ನೇ ಪ್ರಶ್ನೆ, ಜೀನ್ ಪಿಯಾಜೆ ಅವರ ಪ್ರಕಾರ ವಸ್ತು ಸ್ಥಿರತೆ ಆಬ್ಜೆಕ್ಟ್ ಪರ್ಮನೆನ್ಸ್ ಯಾವ ಹಂತದಲ್ಲಿ ಬರುತ್ತದೆ? ಈ ಪ್ರಶ್ನೆಯ ಉತ್ತರ ಸಂವೇದನಗತಿ ಹಂತ 0 to 2 years. ಕಣ್ಣಿಗೆ ಕಾಣದ ವಸ್ತುವು ಅಸ್ತಿತ್ವದಲ್ಲಿದೆ ಎಂದು ಮಗು ತಿಳಿಯುವ ಸಾಮರ್ಥ್ಯವಿದು. 24ನೇ ಪ್ರಶ್ನೆ, ಪರಿಸರ ಮಾಲಿನ್ಯದ ಬಗ್ಗೆ ತಿಳಿಸಲು ಅತ್ಯುತ್ತಮ ಬೋಧನಾ ಸಾಧನ ಯಾವುದು? ಇದ್ರ ಉತ್ತರ ಆಪ್ಷನ್ ಬಿ ಆಗಿರುತ್ತೆ ನೈಜ ಉದಾಹರಣೆಗಳು ಮತ್ತು ಸಾಕ್ಷ್ಯಚಿತ್ರಗಳು ಡಾಕ್ಯುಮೆಂಟ್ರೀಸ್. 25ನೇ ಪ್ರಶ್ನೆ, ಡಿಸ್ಫೇಸಿಯಾ ಎಂದರೆ ಏನು? ಇದ್ರ ಉತ್ತರ ಆಪ್ಷನ್ ಬಿ ಭಾಷಾ ಸಂವಹನ ಮತ್ತು ಗ್ರಹಿಕೆಯ ತೊಂದರೆ. 26ನೇ ಪ್ರಶ್ನೆ, ಮಗುವು ಒಂದು ಪದವನ್ನು ಸರಿಯಾಗಿ ಉಚ್ಚರಿಸದಿದ್ದರೆ ಶಿಕ್ಷಕರು ಏನು ಮಾಡಬೇಕು? ಈ ಪ್ರಶ್ನೆಯ ಉತ್ತರ ಆಪ್ಷನ್ ಸಿ ಸರಿಯಾದ ಉಚ್ಚಾರಣೆಯನ್ನು ತಾವೇ ಹೇಳಿಕೊಟ್ಟು ಮಗುವಿನಿಂದ ಅಭ್ಯಾಸ ಮಾಡಿಸಬೇಕು. 27ನೇ ಪ್ರಶ್ನೆ, ನಕ್ಷೆ ಓದುವಿಕೆ ಮ್ಯಾಪ್ ರೀಡಿಂಗ್ ಯಾವುದನ್ನು ಅಭಿವೃದ್ಧಿಪಡಿಸುತ್ತದೆ? ಇದ್ರ ಉತ್ತರ ಆಪ್ಷನ್ ಬಿ ಆಗಿರುತ್ತೆ ಸ್ಥಳಾವಕಾಶದ ತಿಳುವಳಿಕೆ ಸ್ಪೇಷಿಯಲ್ ಅಂಡರ್ಸ್ಟ್ಯಾಂಡಿಂಗ್. 28ನೇ ಪ್ರಶ್ನೆ, ಸ್ವಯಂ ನಿಯಂತ್ರಿತ ಕಲಿಕೆ ಸೆಲ್ಫ್ ರೆಗ್ಯುಲೇಟೆಡ್ ಲರ್ನಿಂಗ್ ಎಂದರೆ ಏನು? ಇದ್ರ ಉತ್ತರ ಆಪ್ಷನ್ ಬಿ ವಿದ್ಯಾರ್ಥಿ ತನ್ನ ಕಲಿಕೆಯನ್ನು ತಾನೇ ಯೋಜಿಸಿ ನಿಯಂತ್ರಿಸಿಕೊಳ್ಳುವುದು. 29ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಪ್ರಕ್ಷೇಪಿತ ಬೋಧನಾ ಸಾಧನ ಪ್ರೊಜೆಕ್ಟೆಡ್ ಟೀಚಿಂಗ್ ಏಡ್? ಇದ್ರ ಉತ್ತರ ಆಪ್ಷನ್ ಬಿ ಆಗಿರುತ್ತೆ OHP ಓವರ್ ಹೆಡ್ ಪ್ರೊಜೆಕ್ಟರ್. ನೋಡಿ ಇಲ್ಲಿದೆ OHP ದಟ್ ಇಸ್ ಓವರ್ ಹೆಡ್ ಪ್ರೊಜೆಕ್ಟರ್. ಇದು ಮಕ್ಕಳಿಗೆ ನಾವು ಮೋಷನ್ ಪಿಕ್ಚರ್ಸ್ನ ತೋರ್ಸೋಕ್ಕೆ ಹೆಲ್ಪ್ ಆಗುತ್ತೆ. ನಮ್ಮ ಇವತ್ತಿನ ಕೊನೆಯ ಪ್ರಶ್ನೆ, ವಿಕಾಸವು ತಲೆಯಿಂದ ಪಾದದ ಕಡೆಗೆ ಸಾಗುತ್ತದೆ ಎಂಬ ತತ್ವವನ್ನು ಏನೆಂದು ಕರೆಯುತ್ತಾರೆ? ಈ ಪ್ರಶ್ನೆಯ ಉತ್ತರ ಶಿರಪಾದಾಭಿಮುಖ ತತ್ವ. ಅಂದರೆ ಮಗು ಮೊದಲು ತಲೆಯನ್ನು ನಿಲ್ಲಿಸಲು ಕಲಿಯುತ್ತೆ, ನಂತರ ಕೂರಲು ಮತ್ತು ನಡೆಯಲು ಕಲಿಯುತ್ತೆ. ಇದನ್ನೇ ನಾವು ಶಿರಪಾದಾಭಿಮುಖ ತತ್ವ ಅಂತ ಕರಿತೀವಿ. ಸೊ ಇವತ್ತಿನ ನಮ್ಮ ಈ 30 ಪ್ರಶ್ನೆ ಇಲ್ಲಿಗೆ ಅಂತ್ಯವಾಗುತ್ತೆ. ಸೊ ನಿಮಗೆ ಇವತ್ತಿನ ವಿಡಿಯೋ ಹೇಗೆ ಅನಿಸ್ತು ಅಂತ ಕೆಳಗಡೆ ಕಾಮೆಂಟ್ಸ್ನಲ್ಲಿ ತಿಳಿಸಿ. ಇಂಥ ಟೀಚಿಂಗ್ ರಿಲೇಟೆಡ್ ಇನ್ನೂ ವೀಡಿಯೋಸ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್.